ನೀವೇ ಅತಿಯಾಗಿ ಮೆಸೇಜ್ ಮಾಡ್ತಿದ್ದೀರಿ, ಅತಿಯಾಗಿ ಕಾಲ್ ಮಾಡ್ತಾ ಇದ್ದೀರಿ, ಅವ್ರು ಯಾವುದೇ ಕಾರಣಕ್ಕೆ ಮೆಸೇಜ್ ರಿಪ್ಲೈ ಮಾಡ್ತಿಲ್ಲ, ಕಾಲು ಮಾಡ್ತಿಲ್ಲ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ಥರದ್ದು ನಡೀತಾ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರದ್ದು ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ, ನಿಮ್ಮ ರಿಲೇಶನ್ಶಿಪ್ ಪರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಸರಿಪಡಿಸ್ಕೋಬೇಕಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೇನೆ, ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ಫೀಸ್ ಇರುತ್ತೆ. ಒಂದೊಂದೇ ಪಾಯಿಂಟ್ ನೋಡ್ತಾನೆ. ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋಡಿ, ನೀವಾಗೆ ಕಾಲ್ ಮೆಸೇಜ್ ಮಾಡ್ತೀರಿ, ಅವ್ರು ಯಾವುದೇ ಕಾರಣಕ್ಕೂ ಒಂದು ಕಾಲ್ ಮಾಡಲ್ಲ, ಒಂದು ಮೆಸೇಜ್ ಮಾಡಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಇಂಪಾರ್ಟೆನ್ಸ್ ಏನು ಆಗಿದ್ರೆ ಎರಡು ಸೆಕೆಂಡ್ ಆದರೂ ನಿಮಗೆ ರಿಪ್ಲೈ ಮಾಡ್ತಾ ಇದ್ರು. ಬಟ್ ನೀವಾಗೆ ಕಾಲ್ ಮಾಡ್ತೀರಿ, ನೀವಾಗಲೇ ಮೆಸೇಜ್ ಮಾಡ್ತೀರಿ, ನೋ ರಿಪ್ಲೈಸ್ ಅಂತ ಹೇಳಿದ್ರೆ ನೀವು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಈ ಥರ ನಡೀತಿದ್ಯಾ? ಎಕ್ಸಾಕ್ಟ್ಲಿ ಅನ್ಸಿದ್ರೆ ಎಸ್, ನಾನು ಹೇಳ್ತಕ್ಕಂಥ ಪಾಯಿಂಟಿಗೂ ನಿಮ್ಮ ಲೈಫಲ್ಲಿ ನಡೀತಾ ಇದ್ರೆ ಅದನ್ನು ಹೋಗಿ ಎಸ್ ಅಂತ ಕಮೆಂಟ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ, ಸುಮಾರು ರಿಲೇಶನ್ಶಿಪ್ಪಲ್ಲಿ ಇದೇ ನಡೀತಾ ಇದೆ. ನೋಡಿ, ಒಂದು ರಿಲೇಶನ್ಶಿಪ್ಪಲ್ಲಿ ನಾನು ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ, ಯಾವಾಗ ನೀವು ಇಂಪಾರ್ಟೆನ್ಸ್ ಆಗಿರ್ತೀರಲ್ಲ, ಎಷ್ಟೇ ಬಿಜಿ ಇದ್ರೂ ಕೂಡ ಅಟ್ಲೀಸ್ಟ್ 2 ಸೆಕೆಂಡಲ್ಲಿ ಒಂದು ರೆಸ್ಪಾನ್ಸ್ ಆಗುತ್ತೆ, ನಿಮಗೆ ಒಂದು ರಿಪ್ಲೈ ಆಗುತ್ತೆ, ನಾನು ಬಿಸಿ ಇದ್ದೀನೋ ಇಲ್ಲ ಅಂತೇಳಿ. ಹಿಂಗಿತ್ತು ಅಂತ ಹೇಳಿದ್ರೆ ನಿಮಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸಪೋಸ್ ಅವ್ರು ಕೊಟ್ಟಿಲ್ಲ ಅನ್ಕೊಳ್ಳಿ, 101% ಹೇಳ್ತಾ ಇದ್ದೀನಿ, ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಫಸ್ಟ್ ರೀಸನ್. ಆ್ಯಂಡ್ ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ನೀವು ಚೇಂಜ್ ಮಾಡಿದಷ್ಟು ವ್ಯಾಲ್ಯೂಸ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಇಟ್ ಮೀನ್ಸ್ ಅವ್ರು ದೂರ, ನೀವೆಷ್ಟು ಚೇಂಜ್ ಮಾಡ್ತಾ ಹೋಗ್ತೀರಿ ಅವರಷ್ಟೇ ನಿಮ್ಮಿಂದ ದೂರ 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 ಹೋಗ್ತಾರೆ. ನಿಮ್ಮ ವ್ಯಾಲ್ಯೂಸ್ ಅವ್ರು ತಿಳ್ಕೊಂಡಿರ್ತಾರೆ, ಈ ವ್ಯಕ್ತಿ ಇಷ್ಟೇ ವ್ಯಾಲ್ಯೂಗಿರ್ತಾನೆ, ನೀವೀಗ ಎಷ್ಟು ಹತ್ರ ಹೋಗ್ತೀರಲ್ಲ ಅವರಷ್ಟೇ ದೂರ ಇರ್ತಾರೆ. ಲವ್ ಇಟ್ ಮೀನ್ಸ್ ಏನು ಗೊತ್ತಾ, ನೀವು ಅತಿಯಾಗಿ ಕೊಡೋದಲ್ಲ, ಬ್ಯಾಲೆನ್ಸ್ ಮಾಡ್ತಾ ಹೋಗೋದು. ಏನನ್ನ ಎಮೋಷನ್ಸ್ ಅನ್ನು ಬ್ಯಾಲೆನ್ಸ್ ಮಾಡೋದು, ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡೋದು. ಇದು ಕಲ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ನೀವು ಅತಿಯಾಗಿ ಚೇಂಜ್ ಮಾಡಿದ್ರಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿದ್ರೆ, ಮಾಡಿದ್ರ ಪಕ್ಕ ಮಾಡಿದ್ರೆ ಇವತ್ತಿಂದ ಚೇಂಜ್ ಓವರ್ ಆಗಿ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಥರ್ಡ್ ಪಾಯಿಂಟ್ ನೋಡೋಣ, ಏನಂತ ಹೇಳಿದ್ರೆ, ಕಾಲ್ ಮೆಸೇಜ್ ನಿಮಗೆ ಅಡಿಕ್ಷನ್ ಆಗಿದೆಯಾ? ನೋಡಿ, ಪ್ರತಿಯೊಬ್ಬರ ರಿಲೇಶನ್ಶಿಪ್ ಅಲ್ಲಿ ಕಾಲು ಮೆಸೇಜ್ ಮಾಡೋದು ಅಡಿಕ್ಷನ್ ಆಗಿಬಿಟ್ರೆ ನಿಮಗೆ ನೀವು ಕಂಟ್ರೋಲ್ ತಪ್ಪಿದ್ದೀರಾ ಅಂತ ಅರ್ಥ. ಯಾವತ್ತೂ ಕಂಟ್ರೋಲ್ ತಪ್ಪಬಾರ್ದು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ವಾಸ್ತವತೆ ಹತ್ರ ಬದುಕಬೇಕು, ಪ್ರಾಕ್ಟಿಕಲ್ ಆಗಿ. ಎಕ್ಸಾಂಪಲ್, ಈಗ ನನ್ನ ವಿಡಿಯೋಸ್ ನೀವು ನೋಡ್ತಿದ್ದೀರಿ, ನಿಮಗೆ ರಿಯಲಿಸ್ಟಿಕ್ ಆಗಿದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಕನೆಕ್ಟ್ ಆಗಿ ಇರ್ತೀರಿ. ಇಟ್ಸ್ ಎ ಫೇಕ್ ಅನ್ಸಿದ್ರೆ ಹೊರಟೋಗ್ತೀರಿ. ಅಂದ್ರೆ ನಾನು ಹೇಳೋದೇನಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿಯೊಟ್ಟಿಗೆ ಮಾತಾಡ್ತಿದ್ದೀವಿ ಅನ್ಕೊಳ್ಳೋಣ, ಎದುರುಗಡೆ ಕೂತ್ಕೊಂಡು ನಾವು ಮಾತಾಡ್ತಿರೋದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರೊಟ್ಟಿಗೆ ಮಾತಾಡಬೇಕು ಅಂತ ನಮಗೆ ಅನ್ಸುತ್ತಾ? ಇಲ್ಲ. ಇದು ಪ್ರಾಕ್ಟಿಕಲ್. ಅವ್ರು ಮಾತಾಡಿದ್ರೆ ಮಾತಾಡ್ತೇವೆ, ಮಾತಾಡಿಲ್ಲ ಅಂತ ನಾವು ಮಾತಾಡಲ್ಲ. ಇದು ಪ್ರಾಕ್ಟಿಕಲ್. ಆಸ್ ಇಟ್ ಇಸ್ ಅಷ್ಟೇ. ಅವ್ರು ರಿಪ್ಲೈ ಮಾಡಿದ್ರೆ ಮಾಡಬೇಕು, ಇಲ್ಲ ಮಾಡೋ ಗಂಟ ವೇಟ್ ಮಾಡಬೇಕು, ಮತ್ತೆ 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 ಮಾಡಿ ನಾವು ಅಡಿಕ್ಷನ್ ಆಗಿ ಅವ್ರ ರಿಪ್ಲೈಗೋಸ್ಕರ ವೇಟ್ ಮಾಡ್ತಾ ಕೂತ್ಕೊಳ್ಳೋಂಗಿಲ್ಲ. ನೀವು ಹಾಗೆ ಮಾಡಿದ್ದೀರಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ? ಮಾಡಿದ್ರೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆ, ಅದಕ್ಕಿಂತ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಏನಂತ ಹೇಳಿದ್ರೆ, ಸೈಲೆನ್ಸ್ ಇಸ್ ಆಲ್ಸೋ ಆನ್ ಆನ್ಸರ್. ನೋಡಿ, ಅವ್ರೇನು ರಿಪ್ಲೈನೇ ಮಾಡ್ತಿಲ್ಲ ಅನ್ಕೊಳ್ಳಿ, ನೀವೇ ಕಾಲ್ ಮಾಡ್ತೀರಿ, ಅವ್ರ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತೀರಿ, ಬಟ್ ರಿಪ್ಲೈ ಬರ್ತಿಲ್ಲ. ಕೆಲವೊಂದ್ಸಲ ಬರಲ್ಲ. ಎಷ್ಟೋ ರಿಲೇಶನ್ಶಿಪ್ಪಲ್ಲಿ ಹಿಂಗಾಗಿರುತ್ತೆ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಐ ಥಿಂಕ್ ಆಗಿರುತ್ತೆ ಅನ್ಕೋತೀನಿ. ಆಗಿದ್ರೆ ಎಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಕಮೆಂಟ್ ಮಾಡ್ತಿದ್ರೆ ಪ್ರತಿ ಕಮೆಂಟು ಕೂಡ ನನ್ನೊಟ್ಟಿಗೆ ನೀವು ಕನ್ವರ್ಸೇಷನ್ ಮಾಡಿದಾಗುತ್ತೆ. ಅದಕ್ಕೋಸ್ಕರಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ನೀವು ಕೂಡ ಈ ವಿಡಿಯೋ ಒಟ್ಟಿಗೆ ಎಂಗೇಜ್ ಆಗಿದ್ದೀರಾ, ಆ್ಯಂಡ್ ಈ ವಿಡಿಯೋ ಒಟ್ಟಿಗೆ ನೀವು ಕೂಡ ಮಾತುಕತೆ ಮಾಡ್ತಿದ್ದೀರಾ ಮನ್ಸಾರೆ ಅಂತ ಗೊತ್ತಾಗುತ್ತೆ. ನೋಡಿ, ಸೈಲೆನ್ಸ್ ಇರ್ತಾರಲ್ಲ, ಕೆಲವೊಂದ್ಸಲ ರಿಪ್ಲೈನೇ ಮಾಡ್ತೀರಾ ಸೈಲೆನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು, ಆ ಸೈಲೆನ್ಸ್ ಯಾರಾಗಿ ರಿಪ್ಲೈ ಮಾಡದೇ ಇದ್ದಾಗ ಸೈಲೆನ್ಸ್ ಇರುತ್ತಲ್ಲ, ಅದೇ ಕ್ಲಾರಿಟಿ ಆನ್ಸರ್. ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಬಿಜಿ ಅಂತ ಅವ್ರು ಹೇಳ್ದೇನೆ ರಿಪ್ಲೈ ಇಲ್ಲ ಅಂತ ಹೇಳಿದ್ರೆ ಏನು ಅವ್ರು ಸೈಲೆಂಟ್ ಆಗಿರ್ತಾರಲ್ಲ ಅದೇ. ಅಂದ್ರೆ ನಾವು ಲೈಕ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಿಮ್ಮ ಲೈಫಲ್ಲಿ, ನೀವು ಕೊಟ್ಟಷ್ಟು ಪ್ರಾಯೋರಿಟಿ ನಾವು ನಿಮಗೆ ಕೊಟ್ಟಿಲ್ಲ, ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಅಂತ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಬೇಕು, ಇಲ್ಲಿಗೆ ಅರ್ಥ ಮಾಡಿಸ್ಬೇಕು. ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳಲ್ಲ, ಏನಂದ್ರೆ ಹೊಡ್ಕೊಳ್ತಾರೆ. ಲೈಕ್ ಅವರು ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಮನೆ ಗಂಟ ಹೋಗ್ತಾರೆ, ಮತ್ತೊಂದು ನಂಬರ್ ತಗೊಂಡು ಆ ಥರ ಕೆಲಸ ಮಾಡಲೇಬಾರ್ದು. ಬೇಕು ಅಂದ್ರೆ ಅವರು ಬರ್ತಾರೆ. ಯಶೋನು ನಾನು ಹೇಳ್ತಿರೋ ಕರೆಕ್ಟ್ ಇದೆ. ಬಿಕಾಸ್ ನಮಗೂ ಒಂದು ಒಂದು ಸ್ವಾಭಿಮಾನ ಅನ್ನೋದಿದೆ. ಆ ಸ್ವಾಭಿಮಾನ ಸಾಯಿಸ್ಕೊಂಡು ಬದುಕಬಾರ್ದು. ಇದು ನನ್ನ ಒಪಿನಿಯನ್. ಸ್ನೇಹಿತರೆ, ಈ ಒಂದು ಪಾಯಿಂಟ್ಗಳು ಎಸ್ ಎಕ್ಸಾಕ್ಟ್ಲಿ ಟ್ರೂ ಅನ್ಸಿದ್ರೆ ಇದೇ ಥರದ ವಿಡಿಯೋಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ರಿಲೇಶನ್ಶಿಪ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ. ಸೊ ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಆ್ಯಂಡ್ ಫೀಸ್ ಇರುತ್ತೆ, ಪೇ ಮಾಡಿ ನೀವು ಪರ್ಸನಲ್ ಆಗಿ ಮಾತಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.